ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊನೆ ಕ್ಷಣದ ಫೋಟೋಗಳು ಇದೀಗ ವೈರಲ್ ಆಗಿವೆ, ಮಾಧ್ಯಮಗಳಲ್ಲಿ ಬಿತ್ತರಗೊಳ್ತಾ ಇವೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗ ಈ ಪ್ರಕರಣದ ಕೊನೆ ಚಿತ್ರಗಳು ಬಹಿರಂಗ ಆಗಿದ್ದಾವೆ, ಏನು ಹೇಳ್ತೀರಿ? ಫೋಟೋ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಅಲ್ಲ, ಅವ್ರು ಎಷ್ಟು ಕ್ರೂರತೆ ಇದೆ, ಅವರ ಮನುಷ್ಯತ್ವ ಇಲ್ಲದ ಜನಗಳಿದ್ದಾರೆ, ರಾಕ್ಷಸರಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ. ನಾವು ಅದನ್ನು ಏನು ವಿಶ್ಲೇಷಣೆ ಮಾಡೋಕ್ಕೆ ಆಗ್ತಿಲ್ಲ. ತಾವೇ ಮಾಧ್ಯಮದವರೇ ಎಷ್ಟು ನಮಗಿನ, ಯಾಕೆಂದ್ರೆ ನಾವೇನೂ ಗೊತ್ತಾಗ್ತಾ ಇಲ್ಲ ಅಂತಂತ ಏನು ಹೇಳ್ಬೇಕು. ಅವ್ರಿಗೆ ಮನುಷ್ಯರೋ ದನನೋ ರಾಕ್ಷಸರೋ ಏನಂತ ಅವ್ರಿಗೆ ಸಂಬೋಧನೆ ಮಾಡೋಣ ಆ ಜನಕ್ಕೆ. ಅವರಿಗೆ ಜನನೇ ತೀರ್ಮಾನ ಮಾಡಬೇಕು. ಈಗ ಕೊನೆ ಕ್ಷಣದಲ್ಲಿ ಕೈ ಮುಗಿದಿದ್ದಾರೆ, ಭಾಳಷ್ಟು ಅಂಗಲ ಹಚ್ಚಿದ್ದಾರೆ, ಆದರೂ ಕೂಡ ಜೀವ ಬಿಟ್ಟಿಲ್ಲ ಅವರು. ನಾನು ಮೊದಲಿಂದ ಹೇಳ್ತಿರೋದು ಅದೇನೆ, ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ಕಿರ್ಚಾಡಿರ್ತಾನೆ, ಎಷ್ಟು ನೋವು ಅನುಭವಿಸಿರ್ತಾನೆ ಅನ್ನೋದನ್ನೇ ನನ್ನ ಕಣ್ಣು ಮುಂದೆ ಬರ್ತಾಯಿದೆ. ಇದನ್ನೇ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಮಾಧ್ಯಮದವರು ಅದು ಇನ್ನೂ ಈಗ ಹೂವು ಇತ್ತು. ಈಗಂತೂ ಆ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಎಷ್ಟು ಅವ್ರಿಗೆ ಈ 10-15 ಜನ ಏನೋ ಇದ್ದಾರಂತ, ಒಬ್ಬನಿಗಾದರೂ ಕರುಣೆ ಬೇಡವಾ? ಒಬ್ಬರಿಗಾದರೂ ಮನುಷ್ಯತ್ವನೇ ಇಲ್ವಾ? ಮತ್ತೆ ಅವ್ನು ಮಾಡಿ ಫೋಟೋ ಹಾಕಿ ಎಲ್ಲರಿಗೆ ಅವ್ರಿಗೆ ತೋರಿಸಿದಾರಂತೆ.